ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಈಗ ನೀವು ಏನು ಡಿಸ್ಪ್ಲೇಯಲ್ಲಿ ಕಾಣ್ತಾ ಇದ್ದೀರೋ ಅದನ್ನು ನಾವು ಕಲ್ತಿದ್ವಿ. ಪ್ರೀವಿಯಸ್ ಸೆಷನ್ ವಿಲ್ ಡಿಸ್ಕಸ್ಡ್ ಆಲ್ರೆಡಿ. ವಿಚ್ ಒನ್? ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ವಿತ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಕ್ಟಿವಿಟಿ ರ ಗ ಸ ದ ಆ ವರ್ಡ್ಸ್. ಓಕೆ, ಪ್ರೀವಿಯಸ್ ಸೆಷನ್ ವಿ ಡಿಸ್ಕಸ್ಡ್. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದಿನ ಬಳಕೆಯ ವಸ್ತುಗಳಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ನೋಡುವ. ಓಕೆ, ಡೈಲಿ ಯೂಸೇಜ್ ಪ್ರಾಡಕ್ಟ್ಸ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಲ್ಯಾಂಗ್ವೇಜಸ್. ಓಕೆ, ದಿನ ಬಳಕೆಯ ವಸ್ತುಗಳು. ದಿನ ಬಳಕೆಯ ವಸ್ತುಗಳು part first. Okay, daily using products. Okay, yeah, so ನೋಡ್ಕೊಳ್ಳಿ one by one. First one, ಪಾತ್ರೆಗಳು. ಪಾತ್ರೆ ಸಿಂಗ್ಯುಲರ್, ಪಾತ್ರೆಗಳು ಪ್ಲೂರಲ್. ಓಕೆ, ಎಸ್. ಪಾತ್ರೆಗಳು means what? Vessels. What is this? ಪಾತ್ರೆಗಳು. ಪಾತ್ರೆಗಳು. Second one, ಟ under that ಟ consonant. ಬಟ್ಟಲುಗಳು. Okay, ಬಟ್ಟಲು means like plate. Okay, bowl, plates, like that. ಬಟ್ಟಲು, plate only. ಬಟ್ಟಲುಗಳು means so many, more than one, singular plural also. Third one, ಲೋಟಗಳು. ಲೋಟ means single, one ಲೋಟ, one glass. ಲೋಟ. Okay, ಲೋಟ, glass. Fourth one, ಚಮಚ. Easy word. ಚಮಚ means what? Spoon. Okay, ಚಮಚ important ಕೂಡ ಇದು. Fifth one, ಮೇಜು. See here, ಮೇ character, ಜು. Okay, ಮೇಜು. ಟೇಬಲ್. ಮೇಜುಗಳು, tables. Okay, daily products, all products, ಗಳು. If you are adding, this goes to singular and plural sense. Singular and plural sense, products we have to use ಗಳು. ಪಾತ್ರೆಗಳು, ಬಟ್ಟಲುಗಳು, ಲೋಟಗಳು, ಚಮಚಗಳು, ಮೇಜುಗಳು, like that. Okay, this one I already uploaded previous session, so many with the example singular plural already uploaded. You can search in my YouTube channel. Okay, yes. ಪಾತ್ರೆಗಳು, ಬಟ್ಟಲು, ಲೋಟ, ಚಮಚ, ಮೇಜು. Yes, next for you, see here. Sixth one, ಬಟ್ಟೆಗಳು. ಬಟ್ಟೆ means what? Cloth. Okay, ಬಟ್ಟೆ. See here, double consonants words never changing. This is a ta consonant only. This one only, ಗುಣಿತಾಕ್ಷರ only changing. Okay, te. So ಬಟ್ಟೆ. In every double consonants, double consonant, this one under that the consonants is never changing. Main character only changing. Te, ಬಟ್ಟೆ. ಬಟ್ಟೆ means cloth. ಬಟ್ಟೆಗಳು, clothes, so many clothes. Seventh one, ಉಪ್ಪು. ಉಪ್ಪು means what? Salt. Okay, ಉಪ್ಪು means salt. Eighth one, ಸಕ್ಕರೆ. ಸಕ್ಕರೆ means sugar. Okay, ninth one, ಅಕ್ಕಿ. See here, key under that
ka consonant. Consonants never changing, only Gunitakshara changing. So this one is ki. Akki. Akki means rice. Akki. 9th one over. Last 10th one. Atike. Atike. Atike means what? Playthings. Okay. Plaything. ಆಟಿಕೆ ಆಟಿಕೆಗಳು. If you have lots of playthings, ಆಟಿಕೆಗಳು. You can add ಗಳು. Okay. So many, more than one cloth. ಬಟ್ಟೆಗಳು. Okay. ಉಪ್ಪು, ಸಕ್ಕರೆ, ಅಕ್ಕಿ, ಆಟಿಕೆ, ಆಟಿಕೆಗಳು. ಬಟ್ಟೆ, see here, ಬಟ್ಟೆ, ಉಪ್ಪು, ಸಕ್ಕರೆ, ಅಕ್ಕಿ, ಆಟಿಕೆ, ಆಟಿಕೆಗಳು. ಯಾ, see here, ಪಾತ್ರೆಗಳು, ಬಟ್ಟಲು, ಲೋಟ, ಚಮಚ, 5th one, ಮೇಜು, 6th one, ಬಟ್ಟೆ, 7th one, ಉಪ್ಪು, 8th one, ಸಕ್ಕರೆ, 9th one, ಅಕ್ಕಿ, 10th one, ಆಟಿಕೆಗಳು. ಎಸ್, ಪಾತ್ರೆ, ಬಟ್ಟಲು, ಲೋಟ, ಚಮಚ, ಮೇಜು, ಬಟ್ಟೆ, ಉಪ್ಪು, ಸಕ್ಕರೆ, ಅಕ್ಕಿ, ಆಟಿಕೆ. ಎಸ್, ಇದಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ಕೊಂಡ್ವಿ ಅಲ್ವಾ, ಡೈಲಿ ಯೂಸೇಜ್ ಪ್ರಾಡಕ್ಟ್ಸಿನ ಬಗ್ಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಬೆಲ್ಲೈಕನನ್ನು ನೀವು ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು. ಆಗ ನನ್ನ ವೀಡಿಯೋಸ್ಗಳ ನೋಟಿಫಿಕೇಷನ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ನಿಮಗೆ ಆಲ್ರೆಡಿ ಬರ್ತದೆ, ನೀವು ಅದನ್ನು ವಾಚ್ ಮಾಡ್ಬೋದು. ಆದಷ್ಟು ಶೇರ್ ಮಾಡಿ ನನ್ನ ಈ ಯೂಟ್ಯೂಬ್ ಚಾನಲನ್ನು. ನಾನು ಬೇರೆ ಬೇರೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ರಿಲೇಟಿಂಗ್ ಟು ಕನ್ನಡ ಲ್ಯಾಂಗ್ವೇಜ್. ಸೊ if you want something relating to Kannada, you can add comment session, comments. Okay, I will try to upload that one. Yes, thank you for watching.